ಸುನಂದ ಸುನಂದ ಬಾರ ಜಾಕ ಬಾ ಒಳಗ. ಹಾ ಇಲ್ಲಲ್ವಾ ಬಂದನಿ. ಅದು ಜಂಪರ್ ಹೊಲ್ದಿ ಅನ್ವಾ? ಹೂನ ಜಾಕ ಹೊಲ್ದನಿ. ಕೊಟ್ ಕಳ್ಸ್ಬೇಕನ್ನಿ ಎಲ್ಲ ಉಗ್ಸ್ ಅದು ಹಚ್ಚಿಟ್ಟನೆ. ಕೊಟ್ ಕಳ್ಸ್ಬೇಕನ್ನಿ ನೀನೊಂದಿಟ್ಟು ಊರಿಗೆ ಹೋಗಿದ್ವಿ ನಾನು, ಹಂಗಾಗಿ ಕೊಟ್ ಕಳ್ಸಕ್ ಆಗ್ಲಿಲ್ಲ. ಕೊಡ್ತಂತ ತಡಿ. ಹಾ ಇರ್ಲಾಳ ಮತ್ ಸುನಂದ ಹಂಗ ಆಕತಿ. ಹೊಲ್ದಿದ್ರ ಕೊಡೆವ ಒಂದಿಟ. ಊರಿಗೆ ಹೊಂಟಿದ್ನೆ ನಾನು. ನಮ್ಮಕ್ಕ ಏಕ ಫೋನ್ ಹಚ್ಚಕತ್ತಾಳ ಹಂಗ ಇವತ್ತ ಬಾ ಅಂತೇಳಿ, ಅದಕ್ಕ ಹೊಂಟಿದ್ನೆ. ಅದಕ್ಕ ಜಂಪರ್ ಇಸ್ಕೊಂಡು ಹೋದ್ರಾತಂತೇಳಿ ಬನ್ನಿ. ಹೌದನ ಜಾಕ, ತಡಿ ತಗೊಂಬರ್ತೇನೆ ತಡಿ. ತುಗರ ಜಾಕ, ನೀ ಹೇಳ್ದಂಗ ಇಟ್ಟ ನೋಡ್ವಾ. ನೀನು ಡಿಸೈನ್ ಅದು ತೋರಿಸಿದ್ದೆಲ್ಲ ಹಂಗ ಇಟ್ಟ ನೋಡು, ಕಸಿನೂ ಇಟ್ಟನಿ. ಚಂದ ಆಗೈತಲ್ಲ, ಚಂದ ಹೊಲ್ದಿವ ಸುನಂದ. ಕಸಿನೂ ಇಟ್ಟೇನು? ಭಾರಿ ಚಂದ ಆಗೈತ್ ಬಿಡು. ಕ್ಲೇಸ್ನು ಹಚ್ಚಿಯಲ್ಲ, ಭಾರಿ ಚಂದ ಕಾಣಕತ್ತತಿ. ದಡಿ ಅಂತೂ ಭಾರಿ ಹಚ್ಚಿ ನೋಡು, ಚಂದ ಆಗೈತಿ. ಜಾಕ ಚಂದ ಆಗೈತೆ, ಚಲೋ ಆತ್ ಬಿಡ. ಮತ್ತೆ ತೋಳು ಉದ್ದನ್ ತೋಳು ಬ್ಯಾಡ ಅಂದಿಲ್ ನೀನು, ಅದಕ್ಕ ಮತ್ತೆ ಇಷ್ಟ ಇಟ್ನಿ. ನಮ್ಮ ಅಕ್ಕನ ಮಗಳು ಉದ್ದನ್ ತೋಳು ಬ್ಯಾಡ ಅಂದ್ಲು ಆಕಿ. ಅಂದ್ರೆ ಈಗ ಎಲ್ಲಾ ಜಂಪರ್ಗಳು ಹೊಲ್ಸಾಳಲ್ಲಕಿ ಬರೀ ಉದ್ದನ್ ತೋಳ ಆಗ್ಯಾವಂತ. ಅದಕ್ಕ ಇದೊಂದು ಸಣ್ಣದಿರ್ಲಿ ಮೇಘಾ ತೋಳು ಅಂತ ಅನ್ನಕತ್ಲ. ಅದಕ್ಕ ಮತ್ತ ಹಂಗ ಹೇಳಿದ್ ನಾನು. ಇರ್ಲ ಜಾಕ, ಎಲ್ಲಾ ತರನು ಹಾಕೋಬೇಕು. ಬರೀ ಉದ್ದನ್ ತೋಳ ಹಾಕೊಂಡ್ರೆ ಏನ್ ಚಂದ. ಇರ್ಲೇಳ, ಇದು ಚಂದ ಆಕತ್ತಾಳಕಿಗೆ. ಅದಕ್ಕ ಚಂದ ಆಗೈತ ಸುನಂದ. ಹೊಂಟನೆ ಇವತ್ತು ಊರಿಗೆ ತಗೊಂಡ್ ಹೋಗ್ಕನಿ, ಹಾಕೊಂಡದು ನೋಡ್ತಾಳ. ಗನ ಚಂದ ಆಗೈತ್ ಬಿಡು. ನಿನಗ್ ಮನ್ಸಿಗೆ ಬಂತಲ್ ಜಾಕ ಹೊಲ್ದಿದ್ದು? ಮನ್ಸಿಗೆ ಬರಾಕೇನೋ ಸುನಂದ, ಎಂತ ಚಂದ ಹೊಲ್ದಿ. ಚಂದ ಆಗೈತ್ವಾ. ಇದೇನ್ ಒಂದೇದನ ಆಕಿ ಹೊಲ್ಸುದು? ಆಕಿ ಎಷ್ಟು ಕೊಂಡ ಜಂಪರ್ ನೀನ ಹೊಲದ್ ಕೊಟ್ಟಿಲ್ಲನ? ಹೌದು ಅಕ್ಕ, ಹೊಲದ್ ಕೊಟ್ಟನಿ. ಇದೊಂದು 6ನೇ ಜಂಪರ್ ಇರ್ಬೋದು ನೋಡಿ ನಿಮ್ಮ ಅಕ್ಕನ ಮಗಳದು. ಇಲ್ಲೇ ಕೊಡಾಕತ್ತಾಳ ಆಕಿ. ಆಕಿದು ಅಳತಿ ಕೈ ಕುಂತಂಗ ಆಗ್ಬಿಟ್ಟತ್ ನೋಡ್ವಾ ನನಗ. ಹೊಳ್ಳೆ ಮಳ್ಳೆ ಹೊಲಿಸ್ತಾಳಲ್ಲ, ಅಳತಿ ಕೈ ಕುಂತಂಗ ಆಗೈತ್ ನನಗ. ಆಕಿ ಹಂಗ ಅಂತಿರ್ತಾಳ, ಬಾರಿ ಚಂದ ಹೊಲ ಕೊಡ್ತಾರ ಚಿಗವ ನಿಮ್ಮ ಊರಾಗ ಅಂತೇಳಿ. ಯಾ ಜಂಪರ್ ಆದ್ರೂ ಹಂಗ ಇಟ್ಟಿರ್ತಾಳ ಆಕಿ. ಎಲ್ಲಿ ಹೊಲ್ಸುದೇ ಇಲ್ಲಿಗ, ನೀ ಹೊಲದ್ ಕೊಟ್ಟಾಗಿಂದ ಬರೀ ನೀನಂತೆಕ ಕೊಡಂತಾಳ. ಈಗ ಇನ್ನ ಒಂದ್ 3 ಜಂಪರ್ ಇಟ್ಟ ಅಂತ ಕಟ್ ಮಾಡಿ. ಹೊಸ ಸೀರೆ ತಗೊಂಡ ಅಂತ ಅದ್ರಾಗಿನೂ ಕಟ್ ಮಾಡಿಸಿ ಹಂಗ ಇಟ್ಟ ಅಂತ ಫೋನ್ ಹಚ್ಚ ಹೇಳಾಕತ್ತಿದ್ಲು. ಅದನ್ನ ಇಸ್ಕೊಂಡ್ ಬಾರ್ಬೇಚಿಗವ. ಇನ್ನ ಒಂದ್ 3 ಅದ ಜಂಪರ್ ಇಲ್ಲೇ ಓದ್ ಕೊಡುವಂತೆ, ಅವ್ರ ಹೊಲದ್ ಕೊಡ್ಲಿ ನನಗ ನಾಕತ್ತಿದ್ಲು. ಮತ್ತೀಗ ಕೊಟ್ಟು ಕಳಿಸ್ತಾಳ ಆಕಿ. ನಾ ಬ್ಯಾಡ ಅಂದ್ರೂ ಬಿಡುದಿಲ್ಲಕಿ. ಕೊಟ್ಟ ಕಳಿಸ್ತಾಳು. ತಗೊಂಬರ್ತಾನೆ ಒಂದ್ 3 ಹೊಲದ್ ಕೊಡಂತೆ. ಅದ್ರಾಗ ಏನೈತೆ ಜಯಕ, ತಗೊಂಬಾ ಹೊಲದ್ ಕೊಡ್ತಾನಂತ. ತಗೊಂಬರ್ತೇನೆ ತಗೋ. ಅಳತಿ ಅದು ಕೊಡ್ತಾಳ, ಅದ್ರದ್ದು ಹೊಲಿ ಅಂತೆ. ಮತ್ತೆ ಡಿಸೈನು ಪಜಾಯ್ನು ನಮಗೆ ಗೊತ್ತಾಗುದಿಲ್ಲ ಹೆಂಗಂತೇಳಿ ಆಕಿನ ಕೇಳುವಂತೆ. ಫೋನ್ ಹಚ್ಚಿ ಕೊಡ್ತಾನ ಆಕಿಗೆ. ಆಕಿ ಕೂಡ ಮಾತಾಡಿ ಹೊಲಿ ಅಂತೆ. ತಗೋನಿ ತಗೊಂಬಾ. ನಾ ಎಲ್ಲ ಕೇಳ್ತಾನಂತ ಹೆಂಗಿಡ್ಬೇಕು ಏನಿಡ್ಬೇಕು ಅಂತೇಳಿ. ಕೇಳ್ತಾನಂತ, ಹೇಳ್ದಂಗ ಹೊಲಿತೇನಂತ. ಅಷ್ಟ್ ಮಾಡಂತೆ ತಗೋವಾ. ತಡಿವ, ನಾನು ಒಂದಿಟ್ಟು ರೊಟ್ಟಿ ಪಲ್ಯ ಮಾಡ್ಕೊಂಡು ಹೊಂಟನಿ. ನಮ್ಮ ಅಕ್ಕನ ಮನೆಗೆ ಬಾ ದಿನ ಆತ ಹೋಗೇಲ್ಲ. ಹೊಳೆ ಮಳೆ ಬಾರ ತಂಗಿ ಅಂತ ಫೋನ್ ಹಚ್ಚಾಕತ್ತಾಳ. ಅದಕ್ಕೆ ಹಂಗ ಏನು ಹೋಗುದು, ತಿನಿಸು ಎಷ್ಟು ತಗೊಂಡ್ ಹೋದ್ರು ಕಾಣೋದೇ ಇಲ್ಲೇವ. ನಮ್ಮ ಅಕ್ಕನ ಮಗಳು ಬೇರೆ ಬಂದತೆ. ಚಿಗವ ಅಂತೇಳಿ ಈಗ ನಾ ಜೀವ ಮಾಡ್ತತಿವ ನನ್ನ ಮ್ಯಾಲ ಬಾಜಿ ಮೈತಿ. ನಾ ಬಂದನಿ ಈಗ ಬಾರ್ಬೇ ಒಂದ್ 4 ದಿನ ಅಂತೇಳಿ ಫೋನ್ ಹಚ್ಚಾಕತ್ತಾಳ. ಅದಕ್ಕೆ ಒಂದಿಟ್ಟು ರೊಟ್ಟಿ ಪಲ್ಯ ಮಾಡ್ಕೊಂಡು ಹೋದ್ರಾತಂತೇಳಿ. ಹೌದ್ ಬಿಡ ಜಯಕ, ತಿನಿಸು ಎಷ್ಟು ಹೋದ್ರು ಕಾಣೋದಿಲ್ಲ ಕಣ್ಣಿಗೆ, ಮತ್ತು ಏನು ಇಲ್ಲ ಅನಿಸ್ತತಿ. ಅದ ಒಂದಿಟ್ಟು ರೊಟ್ಟಿ ಪಲ್ಯ ಮಾಡ್ಕೊಂಡು ಹೋದ್ರ ತಿಂತಾರ. ಹಂಗಂತೇಳಿ ನಾನು ಏನ್ ಬಾ ಮಾಡ್ಕೊಂಡು ಹೊಂಟಿಲ್ವಾ. ಮನಿ ಪೂರ್ತಿ ಕಟ್ಟ ಒಂದ್ 20 ರೊಟ್ಟಿ 20 ಚಪಾತಿ, ಒಂದಿಟ್ಟು ಹೆಸರು ಕಾಳು ಪಲ್ಯ ಅಂದ್ರೆ ಹೆಸರು ಕಾಳು ನೀರಾಗ ಹಾಕಿದ್ನೆ, ಅದನ್ನ ಪಲ್ಯ ಮಾಡ್ತೇನೆ. ಒಂದಿಟ್ಟು ಹಿಟ್ಟಿನ ಪಲ್ಯ ಮಾಡ್ಕೊತಾನೆ. ನಮ್ಮ ಅಕ್ಕನ ಮಗಳಿಗೆ ನಾ ಮಾಡು ಹಿಟ್ಟಿನ ಪಲ್ಯ ಅಂದ್ರೆ ಗನಾ ಜೀವೈವ. ಅದಕ್ಕೆ ಒಂದಿಟ್ಟು ಹಿಟ್ಟಿನ ಪಲ್ಯ ಮಾಡ್ಕೊತಾನೆ. ಬದ್ನಿಕಾಯಿ ತಂದಾನ ನನ್ ಗಂಡ. ಒಂದಿಟ್ಟು ಬದ್ನಿಕಾಯಿ ಪಲ್ಯ ಮಾಡ್ಕೊತಾನೆ. ಹಿಂಡಿ ಖಾರ ತಗೊಂಡನೆ. ಅಲ್ಲೇ ಇದನ್ನ ಜಿಲೇಬಿಯರ ಏನಾರ ಒಯ್ತೇನ್ವಾ. ಕರ್ಚಿಕಾಯಿ ಮಾಡ್ಬೇಕನ್ನೇ ಆಗ್ಲೇ ಬಿಡವ. ನನಗೂ ಒಬ್ಬಕ್ಕೆ ಅಕ್ಕನ್ಯಾ, ಮತ್ತೆ ಅದಕ್ಕೆ ಮಾಡಕ್ ಆಗ್ಲಿಲ್ಲ. ಮಾಡ್ಬೇಕಂದಿದ್ನಿ, ಆಗ್ಲಿಲ್ಲ. ಅದಕ್ಕೆ ಅಲ್ಲಿ ಒಂದಿಟ್ಟು ಜಿಲೇಬಿಯರ ಮೈಸೂರು ಪಾಕರ ಒಯ್ತೇನಿ. ಅಷ್ಟ್ ಮಾಡ ಜಯಕ್ಕ. ಎಲ್ಲಿ ಬಿಡ, ಒಬ್ರ ಇದ್ರ ಮಾಡಾಕ ಆಗುದಿಲ್ಲ ಬಿಡ ಜಯಕ್ಕ. ಹಾರೆ ಒಂದ್ ಮಾಡೋದಿರ್ತತೆ. ಮತ್ತೆ ಮನ್ಯಾಗಿನ ಹಾರೆನ ಮುಗಿದಿಲ್ಲ ಕರ್ಚಿಕಾಯ್ದು ಅಂತಂದ್ರೆ ಆಗುದೇ ಇಲ್ಲ. ಇಲ್ಲಿ ತಗೋ ನಡಿತೈತಿ. ಇಷ್ಟೆಲ್ಲ ಮಾಡ್ಕೊಂಡಿ ಅಲ್ ಮತ್ತೆ ರೊಟ್ಟಿ ಪಲ್ಯ ಅದು. ಅಲ್ಲೇ ಜಿಲೇಬಿ ವೈ. ಹಂಗಂತ ಒಂದ್ 2 ಕಿಲೋ ಹೋದ್ನಿ ಅಂದ್ರೆ ಮನಾರ್ ಆಕತಿ. ಹೌದಿಲ್ಲ? ಆಕತಿ. ಇಷ್ಟೊತ್ತನ ಚಪಾತಿ ಮಾಡಿದ್ನೆ ನಾನು. ಪಲ್ಯ ಅದು ಮಾಡಿಟ್ಟನಿ. ಒಂದು 5ಕ್ಕೆ ನೀವ ಅವಾಗಿಂದ ಮಾಡಾಕತ್ತನಿ. ಈಗ ಆತ ಚಪಾತಿದ. ಇನ್ನು ರೊಟ್ಟಿ ತರಾಕ್ ಹೋಗ್ಬೇಕಿ ಈಗ ಮಾದವನ್ ಮನಿಗೆ. ಯಾರು ಮೂಲಿ ಮನಿ ಮಾದವನ್ ಕಡೆ ಕೊಟ್ಟೇನ ರೊಟ್ಟಿಗೆ? ನೀವ ಆಕಿ ಕಡೆನ ಕೊಟ್ಟನ್. ಮತ್ತ ಇನ್ಯಾರ ಕಡೆ ಕೊಡ್ಲಿ. ಅಲ್ಲೇ ಮ್ಯಾಗಿ ನುನ್ಯಾಗ ಯಾರ ಮಾಡಾಕತ್ತಾರಂತಲ್ಲೇವ. ಜಯಕ್ಕ, ಆಕಿ ಮ್ಯಾಗಿ ನುನ್ಯಾಗ ನಿರ್ಮಲ ಅದಾಳಲ್ಲಕಿ ಹುಡಿಯದಾರ. ಆಕಿ ಮಾಡಾಕತ್ತಾಳಂತ. ನಂಗೂ ಗೊತ್ತಿದ್ದಿದ್ದಿಲ್ಲ. ಮೊನ್ನೆ ನಾನು ಪ್ಯಾಟಿಗೆ ಹೋಗಿದ್ನಿ, ಅಲ್ಲಿ ಏಸದು ತಂದ್ರಾತಂತೇಳಿ. ಅವಾಗ ಭೇಟಿ ಆಗಿದ್ಲು. ಅಂದ್ಲು ಹಿಂಗವಾ ಮತ್ತ ರೊಟ್ಟಿ ಮಾಡಾಕತ್ತನಿ, ಹಂಗೇನಾರ ಮಾಡ್ಸುದಿತ್ತಂದ್ರ ನೋಡ್ರಿ ಹೇಳ್ರಿ ನಂಗ ಮಾಡಿಕೊಡ್ತಾನಿ ಅಂತ ಅಂದ್ಲು. ಅವಾಗ ಗೊತ್ತಾಗಿದ್ ನನಗೂ. ಹೌದನ. ನಂಗೂ ಗೊತ್ತಿದ್ದಿದ್ದಿಲ್ಲ ಯಾಕೆ ಮಾಡ್ತಾ ಅಂತೇಳಿ. ಹಂಗ ಕೇಳಿದ್ನಿ ಸುದ್ದಿ, ಮ್ಯಾಗಿನ ಮನ್ಯಾಗ ಯಾರ ಮಾಡಾಕತ್ತಾರಂತೇಳಿ. ಗೊತ್ತಿದ್ದಿದ್ದಿಲ್ಲ. ಮತ್ತೆ ಈಕಿ ಕಡೆನ ಮಾಡ್ಸಿರ್ತತಲ್ಲ ಮಾದವನ್ ಕಡೆನ, ಆಕಿಗೆ ಕೊಟ್ನ್ಯಾನ. ಈಕಿಗಾರ ಏನ್ ಸೊಕ್ ಬಂದತೇವ ಮಾಧವ್ಗ. ಅಲ್ಲ ಒಂದ್ ರೊಟ್ಟಿಗೆ 5 ರೂಪಾಯಿ ಅಂತ. 4 ರೂಪಾಯಿ ಹಿಡಿವಾ ಅಂದ್ರ ಇಲ್ವಾ ಜಯಕ್ಕ, ತುಟ್ಟಾಗೈತಿ ಈಗ, ಜೋಳದ ತುಟ್ಟಾಗ್ಯಾವು. ಮೊದ್ಲ ನಡೀತಿತ್ತದು 4 ರೂಪಾಯಿದಂಗ ಕೊಡ್ತೀನಿ, ಈಗ 5 ರೂಪಾಯಿನ ಮಾಡೇನ್ವಾ ಅಂತಾಳ. ಕಡ್ಡಿ ಮುರ್ದಂಗ ಮಾತಾಡ್ತಾಳ. ಬೇಕಂದ್ರ ಮಾಡಿಸ್ರಿ, ಸಾಕಂದ್ರ ಬಿಡ್ರಿ ಅನ್ನಾರಂಗ ಮಾತಾಡ್ತಾಳ. ಆದ್ರೂ ಮತ್ತೆ ಅನಿವಾರ್ಯ ಅಲ್ಲ, ಎಲ್ ಬಡ್ಕೊಂತ ಕುಂದರ್ಲೇವ ರೊಟ್ಟಿನ. ಒಬ್ಬಕ್ಕೆ ಯಾಕೆನ ಮತ್ತೆ ಚಪಾತಿ ಮಾಡೋದಿತ್ತ, ಪಲ್ಯ ನೊಟ್ಟು ಮಾಡೋದಿತ್ತ. ಅದಕ್ಕೆ ಮತ್ತಿನ್ನ ಹೋದ್ರ ಹೋಗಲ್ಲ 100 ರೂಪಾಯಿ ಅಂತೇಳಿ ಕೊಟ್ಟಿನ. ಆಕಿ ಕಡೆನ ಆ ತಗೋರ್ವ ಮಾಡಂತೇಳಿ. ಹೌದಾ ಜಯಕ್ಕ, ಹಂಗ ಮಾಡಕತ್ತಾಳಿಕಿ ಮಾದವ್ವ. ಮೊದ್ಲ ಒಂದ್ 10 ರೂಪಾಯಿ ಬಿಡ್ವಾ ಅಂದ್ರ ಬಿಡ್ತಿದ್ಲು. ಈಗೇನಿಲ್ಲ, 1 ರೂಪಾಯಿ ಬಿಡುದಿಲ್ಲ. ಅದು ಕೈಯಾಗ ಕೊಟ್ಟು ಒಯ್ರಂತಾಳು. ಮನ್ನಿ ನೋಡಕಿ ಶಾರವ 50 ರೊಟ್ಟಿ ಮಾಡ್ಸಾಳಂತ. ಮಗನ್ನ ಕಳ್ಸಿದ್ಲಕಿ ಇಸ್ಕೊಂಬರೋಗಂತೇಳಿ. ಈಕಿ ಮಾದವ ರೊಕ್ಕ ತಂಬರೋಗು, ರೊಕ್ಕ ತಂದ್ರಟ ಕೊಡ್ತಾನೆ, ಇಲ್ಲ ಅಂದ್ರ ರೊಟ್ಟಿ ಕೊಡುದಿಲ್ಲ. ಆಮೇಲೆ ನಿಮ್ಮ ಮನಿಗೆಲ್ಲ ಅಡ್ಡಾಡ್ಕೊತ ಹೋಗು ನಾವು, ರೊಕ್ಕ ತಂದ ಒಯ್ರಿ ನೀವು ಅಂತೇಳಿ ಹೊಳ್ ಕಳ್ಸಿಳ ಹುಡುಗನ್ನ.
ನಾನು ಸುವರ್ಣನ್ ಮನೆಗೆ ಹೋಗಿದ್ದೆ. ಆಕಿ ಜಂಪರಿನ ರೊಕ್ಕ ಕೊಡದಿತ್ತ ಇಸ್ಕೊಂಬರಕಂತ ಹೋಗಿದ್ನಿ. ಅಲ್ಲೇ ಅಲ್ಲ ಬಾಜು ಬಾಜು. ಅವ ಕೇಳ್ಸಾಕತ್ತಿದ್ ಬಾಯಿ. ಆ ಹುಡುಗ ಹಂಗ ಬಾಯಿ ಬಂದಂಗ ಮಾತಾಡಕತ್ತಾಳ. ಆ ಹುಡುಗ ನಮ್ಮ ಅವ್ವಾರ್ ಕೊಡ್ತಾರಂತ ಹಿಂದಾಗಡೆ ರೊಟ್ಟಿ ಕೊಡ್ಬೇಕಂತ ಅರ್ಜೆಂಟ್ ಐತಿ ಹೊಂಟಾರವ್ರು ಬಸ್ ಬಂದತಂತ ಅಂತ ಅಂತತೆ ಅದ. ಏ ಇಲ್ಲಪ್ಪ ಬಸ್ ಬಂದ್ರ ಹಿಂದಿನ ಬಸ್ಸಿಗೆ ಹೋಗನ್ನಕಿಗೆ ಮೊದ್ಲ ರೊಕ್ಕ ಕೊಟ್ಟೊಯ್ಯನು, ರೊಕ್ಕ ತಂದಾಗನ ಕೊಡ್ತಾನೆ ನಿನಗಂತೇಳಿ ಹೊಳ್ ಕಳ್ಸಿಳ ಆ ಹುಡುಗನ. ಹೌದಾ ಇವ ಹಂಗ ಮಾಡ್ತ ಸುನಂದ ಆಕಿ. ಸೊಕ್ಕ ಬಂದತಕಿ ಬಾಳ. ಏನು ಕಡ್ಡಿ ಮುರ್ದಂಗ ಮಾತಾಡ್ತಾಳು, ಹಚ್ಕೋದಿಲ್ಲ ಏನಿಲ್ಲ ಮಂದಿನ. ಮೊದ್ಲು ಅದ ತಂದಿದ್ಲಲ್ ಮಿಷನ್. ಅವಾಗ ಹೆಂಗ್ ಹೇಳ್ತಿದ್ಲಂದಿ, ಏ ರೊಟ್ಟಿ ಮಿಷನ್ ತಂದನಿ ಬೇಕಂದ್ರ ಮಾಡಿಸ್ರೇ ಜಯಕ್ಕ, ಕಡಿಮೆ ಕೊಡ್ತಾನೆ ಎಲ್ಲಾರ್ಕಿಂತ ಕಡಿಮೆ ಕೊಡ್ತಾನಂತ ಹಂಗ ಮಾತಾಡ್ತಿದ್ಲು. ಈಗ ನೋಡಿ ಈಗ ಎಷ್ಟು ಸೊಕ್ ಬಂದತಿ. ಹೌದಾ ಜಯಕ್ಕ ಹಂಗ ಮಾಡ್ತಾಳ. ಇನ್ನೇನ್ ಮಾಡಕತ್ತೇವ ಮತ್ತ ಅನಿವಾರ್ಯ ಅಲ್ಲ, ಅದಕ್ಕ ಕೊಟ್ನಿ. ಇನ್ನೆಲ್ ಬಡ್ಕೊಂತ ಕುಂದ್ರಲಿ ಹೋದ್ರ ಹೋಗಲ್ಲ ರೊಕ್ಕ ಅಂತೇಳಿ. ತಡಿಯ ಸುನಂದ, ಹಿಂಗ ಹೋಗು ಮುಂದೆ ರೊಟ್ಟಿ ಇಸ್ಕೊಂಡು ಹೊಕ್ಕನಕಿಗೆ ರೊಕ್ಕ ಕೊಟ್ಟ ಕೈಯಾಗ ಇಸ್ಕೊಂಡು ಹೋಗಿ ನಾನು ರೆಡಿಯಾಗಿ ಹೊಕ್ಕನ್ ತಡಿವ. 12 ಬಸ್ಸಿಗೆ ಹೋಗ್ಬೇಕು ಅದಕ್ಕೆ. ಆಕಿ ನಮ್ಮ ಅಕ್ಕನ ಮಗಳು ನೋಡಿದ್ರ 10 ಬಸ್ಸಿಗೆ ಬಾರ್ಬೆ ನೀನು. 12 ಬಸ್ ಅನ್ಕೊಂತ ಮಧ್ಯಾಹ್ನ 4 ಗಂಟೆಗೆ ಬಂದು ಹತ್ತತಿ. ಸಂಜೆ ಆಗಿರ್ತತಿ ನೀ ಬರುಗುಟ್ಲೆ ಊರಿಗೆ. ಮುಂಜಾನೆ 10ಕ್ಕೆ ಬಿಡು ಅಂತಾಳು. ಎಲ್ಲಕ್ಕತ್ತೆ ಸುನಂದ ಎಲ್ಲಾ ಮಾಡ್ಕೋಬೇಕಲ್ ಮತ್ತ. ಹೌದಾ ಜಯಕ್ಕ ಎಲ್ಲಕ್ಕತ್ ಬಿಡೆಯವ 10 ಬಸ್ ಅನ್ನಕನ. ಹಿಂಗೆ ಹತ್ತಿ ಏರೇ ಬಿಡ್ತತಿ, ಬಂದ ಬಿಡ್ತೈತೆ ತಡಾಕಿಲೆ. ಈಗ ಐತಲ್ಲ 12 ಬಸ್ ಹೋದ್ರೆ ಹೊಕ್ಕಿ ತಗೋ 2 ಗಂಟೆ 3 ಗಂಟೆಗೆ ಅಂದ್ರೆ. ಹಂಗಂತೇಳಿ ನಾನು 12 ಬಸ್ಸಿಗೆ ಹೋಗ್ಬೇಕಂತ ಎಲ್ಲ ಕಟ್ಟಿಟ್ಟು ಬಂದಾನೆ. ಪಲ್ಯ ಅದು ಚಪಾತಿನ ಮಾಡಿದ್ದೆ, ಒಂದಿಟ ಆರ್ಲಿಂತ ಇಟ್ಟು ಬಂದೆ. ನಾನು ಕಟ್ಕೋತಾನೆ. ಈಗ ರೊಟ್ಟಿ ತೊಗೊಂಡು ಹೋದ್ನಂದ್ರೆ ಎಲ್ಲ ಚೀಲಕ್ಕೆ ಹಾಕೊಂಡು ಇನ್ನೇನು ಜಳಕದೆಲ್ಲ ಆಗೈತೆ, ಸೀರೆ ಉಟ್ಕೊಂಡು ಹತ್ತೆ ಬಿಡುದ ಬಸ್. ತಡಿಯ ಹೊತ್ತಕತಿ ಬರ್ತಾನಂತ ತಗೋ. ನಾನು ಅವು 1-3 ಜಂಪರ್ ತಂದು ಕೊಡ್ತಾನಂತ ಹೊಲದ್ ಕೊಡಂತೆ. ಐ ಹನಿ ಬರ್ಗಣಿ ಚೌತೆ ಈಕೇನಿಕಿ ಬಂದ್ಲು ಜಂಪರ್ ಇಸ್ಕೊಂಡ್ಲು ಹೋದ್ಲು. ಅಲ್ಲ ಬ್ಯಾಡಾಗಿದ್ದು ಪುರಾಣ ಎಲ್ಲ ಮಾತಾಡಿಳು. ಅಲ್ಲಿ ಹೊಂಟನಿ ಅದನ್ನ ಮಾಡ್ಕೊಂಡನಿ ಇದನ್ನ ಮಾಡ್ಕೊಂಡನಿ ಇದನ್ನ ತಗೋತಾನಿ ಅಂತೇಳಿ. ಅಲ್ಲ ಜಂಪರ್ ಇಸ್ಕೊಂಡು ರೊಕ್ಕದ್ದೇನು ಮಾತಾಡ್ಲಿಲ್ಲಲ್ಲ. ಮೊನ್ನೆ ಅಂದಿದ್ಲು ಅದೊಂದು ಜಂಪರ್ ಹೊಲದ್ ಕೊಡುವ, ಆಮೇಲೆ ಎಲ್ಲ ಕೂಡ ರೊಕ್ಕ ಕೊಡ್ತಾನಿ ಅಂದಿದ್ಲು. ಭಾಳ ಏನು ಕೊಡ್ಬೇಕಾಗಿಲ್ಲ, 200 ರೂಪಾಯಿ ಕೊಡ್ಬೇಕಿತ್ತ ಅಷ್ಟರ. ಅಲ್ಲ 200 ರೂಪಾಯಿ ಕೊಟ್ಟು ಕಾಳಂಗಾರಂತ ನಾ ಜಂಪರ್ ಕೊಟ್ರೆ ರೊಕ್ಕದ್ದೇನು ಸುದ್ದಿನ ತೆಗಿಲಿಕ್ಕೆ. ಕೊಡ್ತಾನಂತೂ ಇಲ್ಲ ಬಿಡ್ತಾನಂತೂ ಇಲ್ಲ. ಅಲ್ಲ ಒಂದು ಮಾತು ನಾಳೆ ಕೊಡ್ತಾನ ಅನ್ಬೇಕು, ಇಲ್ಲ ಇದ್ದಾಗ ಕೊಡ್ತಾನಾರ ಅನ್ಬೇಕು. ಏನು ಅನ್ಲೇ ಇಲ್ಲ, ರೊಕ್ಕದ ಸುದ್ದಿನ ತೆಗಿಲಿಲ್ಲ. ಜಂಪರ್ ಇಸ್ಕೊಂಡಕ್ಕೆ ಬರ್ರ ಅಂತ ಹೋಗೇ ಬಿಟ್ಲು. ನಾನು ಆಕೆಗೆ ಹೇಳ್ತಾ ಬಿಡು ರೊಕ್ಕದ್ದು ಅಂತೇಳಿ ಕೇಳೇ ಇಲ್ಲ ನಾನು. ಆಕೆ ನೋಡು ಸುದ್ದಿನ ತೆಗಿಲಿಲ್ಲ. ಜಂಪರ್ ಎಂತ ಚಂದ ಇಸ್ಕೋತಾರ. ಆ ಡಿಸೈನ್ ಇಡು ಈ ಡಿಸೈನ್ ಇಡು ಅಂತ ಡಿಸೈನ್ ಇಡಿಸ್ಕೊಂಡು ಹೊಲಿಸ್ಕೊಂಡು ರೊಕ್ಕ ಕೊಡು ಮುಂದೆ ಹಿಂಗೆ ಮಾಡ್ತಾರೆ ನೋಡಿರು. ಎಲ್ಲಿ ಹೊಕ್ಕಾಳು ಊರು ಬಿಟ್ಟ ಊರಿಗೆ ಹೊಂಟಾಳೆ, ಈಗ ಬರ್ತಾಳೆ ಹೊಳ್ಳಿ. ಅವಾಗ ಕೇಳಿರಾತ್ ಏನು ಮಾಡೋದಿನ್ ಮತ್ತೆ. ಅರ್ಬಿ ಹೊಲಿಸ್ಕೋಕೆಂತ ಚಂದ ಬರ್ತಾರು, ರೊಕ್ಕ ಕೊಡು ಮುಂದೆ ಇಷ್ಟೆಲ್ಲ ಗದ್ಲ ಹಿಡಿಸ್ತಾರೆ. ಇವ್ರ ಮನೆಗೆ ಎಡ್ತಾ ಹಾಕ್ಬೇಕು ನಾನು, ಜಂಪರಿನ ರೊಕ್ಕ ಕೊಡ್ರಿ ಇವ ಅಂತ ಹೇಳಿ. ಓಂ ನಮ ಶಿವಾಯ್, ಓಂ ನಮ ಶಿವಾಯ್. ಏ ಹಂಗ್ಯಾಕೆ ಬಾಯಿ ತೆಗ್ದಿ? ಇಷ್ಟು ಅಗಲ ಮಾಡಿಯಲ್ಲದನ್ ಬಾಯಿ ಮುಚ್ಚಿ ಬಾಯಿ, ನನ್ನ ಹೊಕ್ಕ ಒಳಗ. ಏನಿದೆ ಏನೇನ ಏನ್ ಕೇಳಕತ್ತಿ ನೀನು? ನಿಮ್ಮ ಅವತಾರ ಏನಿದೆ ಅಂತ ಕೇಳಕತ್ತಾನಿ. ಏನು ಇವತ್ತಿ ಪಟ್ಟ ಕುಂಕುಮ ಎಲ್ಲ ಹಚ್ಕೊಂಡು ದೊಡ್ಡ ಶಿವನ ಭಕ್ತರ ಗತಿ ಆಗ್ಬಿಟ್ಟಿರಿ. ಯಾಕ ನಾ ಇವತ್ತಿ ಪಟ್ಟ ಹಚ್ಕೋಬಾರ್ದನ? ನಾ ದೇವ್ರ ಪೂಜೆ ಮಾಡ್ಬಾರ್ದನ? ಭೂತದ ಬಾಯಾಗ ಭಗವದ್ಗೀತೆ ಕೇಳುದಂತಾರಲ್ಲ ಇದೇನದು? ಇಲ್ಲಿ ನೋಡಿಲೆ, ಈ ಮಾನವ ಜನ್ಮ ಐತಲ್ಲ ದೇವ್ರು ಕೊಟ್ಟ ಭಿಕ್ಷೆ. ನಾವು ದೇವ್ರದ್ದು ನಾಮಸ್ಮರಣೆ ಮಾಡ್ಬೇಕು, ದೇವ್ರನ್ನ ನೆನೆಸ್ಬೇಕು. ಅಂದ್ರೆ ನಮಗೆ ದೇವ್ರು ಒಳ್ಳೇದ್ ಮಾಡ್ತಾನ. ದೇವ್ರ ಮನಸ್ಸು ಮಾಡಿಲ್ಲ ಅಂದ್ರೆ ನಾವು ಹುಟ್ಟಿರ್ತಿದ್ವನ ಭೂಮಿ ಮೇಲೆ? ಇದು ಮಾನವ ಜನ್ಮ ಸೃಷ್ಟಿ ಏನೈತಲ್ಲ ಇದು ದೇವ್ರ ದಯೆಯಿಂದ ಹುಟ್ಟಿದ್ದು ನಾವು. ಓಂ ನಮ ಶಿವಾಯ್, ಓಂ ನಮ ಶಿವಾಯ್ ಅಂತ ಹೇಳಿ ಶಿವನ್ ಧ್ಯಾನ ಮಾಡ್ಬೇಕು. ಬೇಗಳಾದು ಬೈಬಾರ್ದು, ಯಾರಿಗೂ ದುಃಖ ಕೊಡಬಾರ್ದು, ಮನ್ಸಿಗೆ ನೋವು ಮಾಡಬಾರ್ದು, ಯಾರಿಗೂ ಕೆಟ್ಟದ್ ಬಯಸ್ಬಾರ್ದು, ಕೆಟ್ಟ ಬೇಗಳ ಬೈಬಾರ್ದು. ಎಲ್ಲಾರ ಜೊತೆನೂ ಚಂದಗೆ ನಕ್ಕೊಂತ ಕೆಲ್ಕೊಂತ ಮಾತಾಡ್ಸ್ಬೇಕು, ಯವ್ವ ಎಕ್ಕ ಅನ್ಬೇಕು. ಪರರ ಹಣಕ್ಕ ಆಸೆ ಪಡಬಾರ್ದು. ಗೌತಮ್ ಬುದ್ಧವ್ರು ಹೇಳಿಲ್ಲ? ಏನ್ ಹೇಳ್ಯಾರ ಗೌತಮ್ ಬುದ್ಧವ್ರು? ಏನ್ ಹೇಳ್ಯಾರ್ರಿ? ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ಯಾರ. ಇನ್ನೊಬ್ಬರ ಹಣಕ್ಕ ನಾವು ಆಸೆ ಪಡಬಾರ್ದು, ನಾವು ದುಡ್ಡು ತಿನ್ಬೇಕು. ಈ ಮಾತು ನೀವ್ ಹೇಳಾಕತ್ತೀರ? ನಾ ಹೇಳಾಕತ್ತಿಲ್ಲ, ನನ್ನ ಒಳಗಿರು ಪರಮಾತ್ಮ ಹೇಳ್ಸಾಕತಾನ. ಪರಮಾತ್ಮ ಯಾರೇ ಎಲ್ಲಿದಾನ? ಅಂದ್ರ ಇನ್ನೊಬ್ಬನ್ ಗೆಳೆಯನ್ ಮಾಡ್ಕೊಂಡಿರಿ ಆ ಪರಮಾತ್ಮ ಅಂತ ಹೇಳಿ ಕುಡಿಯಾಕ ಮನಿಗೆ ಕರ್ಕೊಂಡ್ ಬಂದಿರಿ, ಒಳಗ್ ಕುಂದ್ರಸಿರಿ. ಇಟ್ಟು ದಿನ ನಾನು ಸುಮ್ಮನೆ ಇದ್ನಿ, ಏನೋ ಹೋಲ್ ಬಿಡು ಬಾರ್ನ್ಯಾಗ ಕುಡಿದ್ ಬರ್ತಾನ, ಮನಿಗೆ ಎದು ತಗೊಂಡ್ ಬರುದಿಲ್ಲ, ಮನಿಗೆ ಬಂದು ಬೀಳ್ತಾನ ಅಂತ ಹೇಳಿ. ಈಗ ನೋಡಿದ್ರ ಮನಿಗೆ ಕರ್ಕೊಂಡ್ ಬಂದಿರಿ ಕುಡಿಯಾಕ, ಅದು ಗೆಳೆಯನ್ ಕರ್ಕೊಂಡ್ ಬಂದಿರಿ. ಅಯ್ಯೋ ಶಾಂತಂ ಪಾಪಂ. ಏ ಹುಚ್ಚಿ, ಪರಮಾತ್ಮ ಅಂದಿದ್ದು ನನ್ನ ಒಳಗಿರುವ ಆತ್ಮ ಪರಮಾತ್ಮ. ಏನ್ ಮಾತಾಡಕತ್ತೀರಿ? ಏನ್ ತೆಲಿಗಿಲಿ ಪೆಟ್ಟ ತಗೊಂಡ್ ಬಂದಿರನ ಎಲ್ಲಾರ ಬಿದ್ದ? ನೋಡ್ ಜನ ಹೆಂಗಿರ್ತಾರ. ಬದಲಾವಣೆ ಜಗದ ನಿಯಮ, ಅದ್ರ ತಕ್ಕಂಗ ಬದಲಾವಣೆ ಅಕ್ಕಿರ್ಬೇಕು. ನಾನು ಬದಲಕ್ಕೇನಂದ್ರೆ ನಿಮ್ಮಂತರ ಬಿಡುದಿಲ್ಲ. ಅಲ್ಲ ನಾ ಇಷ್ಟು ಚಲೋ ಮಾತಾಡಕತ್ತೀನಿ, ಎಲ್ಲರ ಬಿದ್ದ ಪೆಟ್ಟ ಹಚ್ಕೊಂಡ್ ಅಂತ ಕೇಳ್ತಿಲ್ಲ ನನ್ನ. ಮೊದ್ಲು ನೀ ಬದಲಾಗ. ಮಕ ನೋಡೋದನ್ ಹೆಂಗ್ ಮಾಡಿದಿಲ್ಲ. ಗಂಡ ಮನೆಯಿಂದ ಹೊರಗೆ ಹೊಂಟಾನ, ಪ್ರೀತಿಯಿಂದ ನಕ್ಕೊಂತ ರೀ ಹೋಗ್ಬರ್ರಿ ಟಾಟಾ ಬಾಯ್ ಬಾಯ್ ಅಂತೇಳಿ ನಕ್ಕೊಂತ ಕಳ್ಸುದ್ಬಿಟ್ಟ ಮಕ ಹಿಂಗ ಮಾಡ್ಕೊಂಡು ನಿಂತಿಯಲ್ಲ. ಮಕ ಹಿಂಗ ಮಾಡ್ಕೊಂಡ್ ನಿಂದಿರ್ತೇನಿ, ನನಗ್ ಗೊತ್ತಿಲ್ಲ ನೋಡು ಗಂಡಂದ. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ಲ ನೋಡು. ಹೋಗು ಮುಂದಟ್ಟ ಹಿಂಗ ನಕ್ಕೊಂತ ಕೆಲ್ಕೊಂತ ಹೋಗುದ, ಬರು ಮುಂದೆ ಎನ್ಯಾಗ ಜಳಕ ಮಾಡಿ ಮಕ್ಕ ಹಿಂಗ ಮಾಡ್ಕೊಂಡು ಬೇದಾಡ್ಕೊಂತ ಬರ್ತಿರಲ್ಲ, ಬಾಯ್ ತುಂಬ ಬೇಯ್ತಿರಿ. ಆ ಬೇಗಾಕ ಯಾಕಂದ್ರೆ ಟಾಟಾ ಬಾಯ್ ಬಾಯ್ ಮಾಡುದು ನಿಮಗ. ದಿನಾ ಒಂದಕ್ಕೂ ಹೊಸ ನಾಟಕ ನೋಡುದ್ ನೋಡು. ಇವತ್ತು ಈ ನಾಟಕ ಚಲೋ ಮಾಡಿರಿ, ಯಾವ್ದಾರ ನಾಟಕ ಕಂಪ್ನಿಗರ ಸೇರ್ಕೋರಿ, ರೊಕ್ಕಾರ ಕೊಡ್ತಾರ ನಾಟಕ ಮಾಡಿದ್ದಕ್ಕ.
ಏ ಹುಚ್ಚಿ, ಈ ಪ್ರಪಂಚನ ಒಂದು ರಂಗವೇದಿಕೆ. ನಾವೆಲ್ಲ ನಾಟಕಧಾರಿಗಳು. ನಮ್ಮ ಜೀವನನ ಒಂದು ನಾಟಕ. ಯೋ ಇಲ್ಲಿ ನಿಂದ್ರಬೇಡ್ರೆ, ತಣ್ಣಗ ಹೋಗ್ರಿ ಹೊರಗೆ. ಎಲ್ಲಿ ಹೊಂಟ್ರ ನೋಡಿ ಅಲ್ಲಿ ಹೋಗ್ರಿ. ಈಗ ಮೊದ್ಲ ಆಕಿ ಜಂಪರ್ ತಗೊಂಡ್ ಹೋದಾಕ ರೊಕ್ಕ ಕೊಟ್ಟಿಲ್ಲಂತೆ ತಲಿ ಕೆಟ್ಟತ್ ನನಗ. ಮತ್ತೇನಾರ ಮಾತಾಡಿ ನನಗ BP ಹೆಚ್ಚಿಗೆ ಮಾಡ್ಬೇಡ್ರಿ, ಹೊರತಾಗ. ಆಯ್ತು ಆಯ್ತು ಹೋಗುವೆ. ಇದು ನೀ ಮಾತಾಡಕತ್ತಿದ್ದಲ್ಲ, ನಿನ್ನೊಳಗಿರೋ ಶಿವ ಮಾತಾಡ್ಸಕತ್ತಾನ. ಎಲ್ಲಾ ಶಿವನ ಇಚ್ಛೆ. ಓಂ ನಮ ಶಿವಾಯ್. ಎಲ್ಲಾ ಶಿವನ ಆಟ. ಅವ ಆಟ ಆಡಿಸ್ತಾನೆ, ನಾವು ಆಟ ಆಡ್ಬೇಕು ಅಷ್ಟ. ಅದಕ್ಕ ದೊಡ್ಡಾರು ಸುಮ್ನ ಹೇಳಿಲ್ಲ. ಏನಂತ ಹೇಳ್ಯಾರ ದೊಡ್ಡಾರು? ಶಿವನಿ ನಿನ್ನಾಟ ಬಲ್ಲೋರ್ ಯಾರ್ಯಾರು, ಹರನೇ ನಿನ್ನಾಟ ಬಲ್ಲೋರ್ ಯಾರ್ಯಾರು, ಶಿವನಿ ನಿನ್ನಾಟ ಬಲ್ಲೋರ್ ಯಾರ್ಯಾರು. ಆ ಶಿವನ ಆಟ ಬಲ್ಲೋರ್ ಯಾರು? ಆ ಶಿವನ್ ಲೀಲೆನ ಅಂತದ. ಎಲ್ಲಾರ ಕಡೆ ಏನ್ ಮಾತಾಡ್ಸ್ಬೇಕಲ್ಲ ಅವ ಮಾತಾಡ್ಸ್ತಾನ. ಯಾರ್ ಏನ್ ಮಾಡ್ಬೇಕಲ್ಲ ಅದನ್ ಮಾಡಿಸ್ತಾನ. ನಾವು ನಿಮಿತ್ತ ಅಷ್ಟ. ಎಲ್ಲಾ ಮೊದ್ಲ ನಿಶ್ಚಯ ಆಗಿರ್ತೈತಿ. ಯವ್ವೋ, ಈಗಕಿ ಜಂಪರ್ ತಗೊಂಡ್ ಹೋಗಿ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ಮೊದ್ಲ ತಲಿ ಕೆಟ್ಟತಿ. ಇನ್ನಟೇನಾರ ಮಾತಾಡಿ ನನ್ನ ತಲಿ ಕೆಡಿಸಿ ಮೆದಳಿ ಕೈ ಹಚ್ಚಬೇಡ್ರಿ, ತಣ್ಣಗ ಹೋಗ್ರ ಇಲ್ಲಿಂದ. ರಾತ್ರಿ ನೋಡ್ರ ಎಣ್ಣೆಯೊಳಗ ಜಳಕ ಮಾಡಿ ಕಂಠ ಪೂರ್ತಿ ಕುಡಿದ್ ಬಂದು ಬಾಯಿಗೆ ಬಂದಂಗೆ ಬೇಯುದ. ಮುಂಜಾನ್ಯಾಗ 3 ಬಟ್ಟಿ ಬತ್ತಿ ಹಚ್ಕೊಂಡು ಶಿವನ ಭಕ್ತನಂಗ ನಾಟಕ ಮಾಡುದ. ನಾಟಕ ನೋಡಿ ನೋಡಿ ಸಾಕಾಗಿತ್ ನೋಡ. ಎಲ್ಲರ ಹಾಳಾಗಿ ಹೋಗ್ರತ್ತಾಗ, ನಾನು ಹೊಕ್ಕನ್ ಒಳಗ. ಅಯ್ಯೋ ಹುಚ್ಚಿ, ಈ ಜೀವನವೇ ಒಂದು ನಾಟಕ. ನಾವೆಲ್ಲ ಪಾತ್ರಧಾರಿಗಳು ಅಷ್ಟೇ. ಯಾರ್ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ.